ವೆಲ್ಕಮ್ ಟು ರಾಧಾ ಚಾನೆಲ್. ನೋಡಿ, ನಾನು ಇವತ್ತು ಹಾಲೆ ಮರದ ಕಷಾಯ ಮಾಡಿ ತೋರಿಸ್ತಾ ಇದ್ದೆ. ಅದು ಹಿಂದಿನವರೆಲ್ಲ ಸಂಪ್ರದಾಯ ಹೇಳೋದು ಮಾಡಿದಾರಲ್ಲ, ಇದು ಕುಡಿದ್ರಿಂದ ಆರೋಗ್ಯ ಸಮ ಇರುತ್ತೆ ಹೇಳಿ ನಾನು ಹೇಳೋದಿಲ್ಲ. ಅಂತೂ ಒಂದು ಹಿರಿಯರ ನಂಬಿಕೆ ನಾವು ಯಾಕೆ ಸುಳ್ಳು ಮಾಡಬೇಕು? ಅದರೊಂದು ಮಾಡೋ ರಿವಾಜಿ ಮನೇಲಿತ್ತು, ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಕಡೆಗೆ ನಮ್ಮದು ಹಣೆಯಲ್ಲಿ ಎಂತ ಬರ್ದಿತ್ತು ಅದೇ ಹಾಕೋದು, ಅದು ಬೇರೆ ವಿಷಯ. ಇದು ತಿಂದು ಕೂಡಲೇ ಯಾವ ಕಾಯಿಲು ಬರೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗೆ ಒಂದು ಆ ನಂಬಿಕೆಯಿಂದ ನಾನು ಮಾಡೋದು. ಆ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೆ. ಈಗ ಹಾಲೆ ಮರದ ಕತ್ತೆ, ಬೆಳ್ಳುಳ್ಳಿ, ಓಮ, ಜೀರಿಗೆ, ಬೆನ್ಗಲ್ ಇದಿಷ್ಟು ಇಟ್ಕೊಂಡಿದೆ. ಈಗ ಇದಿಷ್ಟನ್ನೀಗ ಅರಿಬೇಕೀಗ. ನೋಡಿ, ಬೆನ್ಗಲ್ ಒಂದು ಬಿಟ್ಟು ಗ್ರೈಂಡ್ರಿಗೆ ಎಲ್ಲ ಅರ್ಕಂಕ ಹಾಕೊಂಡಿದೆ. ಒಳ್ಳೆ ಕಟ್ಟಿಗೆಲ್ಲಿ ಸರಿ ಬೆಂಕಿ ಮಾಡ್ಕೊಂಡು ಆ ಕಲ್ಲನ್ನು ಅದರೊಳಗೆ ಒಳಗೆ ಹಾಕೊಂಡಿದ್ದೆ. ನೋಡಿ, ಅರ್ಕಂಡೆಲ್ಲ ಪಾತ್ರಕ್ಕೆ ಹಾಕೊಂಡಿದ್ದೆ. ನೋಡಿ, ಕಲ್ಲು ಸಮ ಬಿಸಿ ಆಯಿತು. ಈಗ ಒಲೆಯಿಂದ ತಕ್ಕಂತ ಇದ್ದೆ. ತಕೊಂಡು ಆ ಕಲ್ಲನ್ನೀಗ ಕಷಾಯಿಗೆ ಹಾಕಣಕ. ನೋಡಿ, ಕಷಾಯಿಗೆ ನೋಡಿ ಅದರಲ್ಲೇ ಕೊದಿಬೇಕದು. ಕೊಚ 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 ಕೊದಿ ಇತ್ಕಣಿ. ಕೊದಿವಾಗ ಪಟ್ಟ ಮುಚ್ಚಿ ಇಟ್ಕೊಂಡು ಬಿಡು. ಆಮೇಲೆ ಅರ್ಧ ಗಂಟೆ ಬಿಟ್ಟು ಕುಡಿಲಿಕ್ಕೆ. ನೋಡಿ, ಕಷಾಯ ಎಂತಾಯ್ತು ನೋಡುವ. ಈಗ ಇನ್ನು ಹೊಗೆ ಹಾರ್ತಾನೆ ಇತ್ತು. ನಾನೊಂದು ಕುಡಿದು ಬಿಡ್ತೆ. ಈಗ ಫಸ್ಟಿಗೆ 4:15 ಆಯ್ತು ಗಂಟೆ. ನಾನೆಲ್ಲ ಕಷಾಯ 4:15ಗೆಲ್ಲ ಕುಡಿದು ಮುಗಿಸಿ ಆಯಿತು. ಕಷಾಯ ಕುಡಿದುಕೊಳ್ಳೆ ಅಂತ ತುಂಬ ಖುಷಿ ಆಗ್ತದೆ ನಮಗೆ. ಹಿಂದಿನವ್ರು ಮಾಡಿದ್ದು ಅದು ಕುಡಿದ್ರಿಂದ ಏನೂ ನಷ್ಟ ಇಲ್ಲ ನಮಗೆ. ಮತ್ತು ಆ ಕೈ ವಿಷ ಎಷ್ಟಂದ್ರೂ ನಮ್ಮ ಜೀವದೊಳಗೆ ಹೋದರೆ ತುಂಬ ಒಳ್ಳೆಯದೇಳಿ ನನ್ನ ಅಭಿಪ್ರಾಯ. ನೋಡಿ, ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ. ಥ್ಯಾಂಕ್ ಯು.